ಯಾಕಂದರೆ ತುಂಬ ಇಷ್ಟಪಟ್ಟು ಕಷ್ಟಪಟ್ಟು ಸೋರಿಸ್ಕೊಂಬಂದಿರೋಂಥ ದಾರಿ ಇದು ಮೊನ್ನೆ ನಮ್ಮ ಸಚ್ಚಿ ನಾವೆಲ್ಲ ನಮ್ಮ ಸೀನಣ್ಣ ನಾವೆಲ್ಲ ಇದಕ್ಕೆ ತಿರುಪತಿಗೆ ಹೋಗಿದ್ವಿ. ನೋಡಿ ಹಿಂಗೆ ಮಾತುಗಳು ಬರುತ್ತೆ ಅನ್ನೋಕೆ. ಇದೇ ತಿರುಪತಿಗೆ ಒಂದಾನೊಂದು ಕಾಲದಲ್ಲಿ ಇಲ್ಲಿಂದ ಕೆಂಪಸ್ ಹತ್ಕೊಂಡು ಹೋಗಿದ್ವಿ ನಾವು. ಕೆಳಗಡೆ ಎಳ್ದು ಮೇಲ್ಗಡೆಗೆ ಇನ್ನೊಂದು ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ನಾನು ಆ್ಯಕ್ಚುಲಿ ಸಚ್ಚಿಗೆ ನಮ್ಮ ಸೀನಣ್ಣನಿಗೆ ಇಬ್ಬರು ಹೇಳಿದೆ, ನೋಡ್ರೆ ಇವತ್ತು ಇದೇ ದೇವ್ರ ದರ್ಶನ ಮಾಡೋದಕ್ಕೆ ಕೋಟಿಗಟ್ಟಲೆ ಕಾರಲ್ಲಿ ಬರ್ತಾ ಇದೀವಲ್ಲಯ್ಯ, ಹಂಗಾರೆ ಭಗವಂತನ ಹತ್ರಕ್ಕೆ ನಾನೇನು ಕೇಳ್ಕೊಳ್ಳಿ, ಇನ್ನೇನು ಕೇಳ್ಕೊಳಗತ್ತೆ, ಕೇಳೋದೇನಿಲ್ಲಪ್ಪ ನಂದು, ಧನ್ಯವಾದಪ್ಪ ಇಲ್ಲಿವರೆಗೂ ತಂದಿದ್ಯಾ, ಥ್ಯಾಂಕ್ಸ್ ಅಷ್ಟೇ, ಇನ್ನೂ ನನಗೆ ಇತ್ಕೊಡೋದು ಏನಕ್ಕೆ ಕೇಳಲಿ ನಾನು? ಒಂದು ಕೆಂಪಸ್ಸಿಂದ ತಂದು ಕೋಟಿಗಟ್ಟಲೆ ಕಾರ್ ಮೇಲೆ ಕೂರಿಸ್ಬಿಟ್ಟು ಇಲ್ಲಿಗೆ ದರ್ಶನ ಕೊಡ್ತಿದ್ದಲ್ಲ, ಇನ್ನೇನೇ ನನಗೆ ಬೇಕು? ಹೌದೋ ಅಲ್ವ ಅಣ್ಣ? ಹೌದೋ ಅಲ್ವೋ? ಆದರೆ ಅದನ್ನು ತೊಗೊಳಕ್ಕೆ ನೀವು ಶ್ರಮ ಪಟ್ರಿ ಅಷ್ಟೇ. ಅಡ್ಡದಾರಿಗೆ ಕಾಲು ಹಾಕ್ಬೇಡ್ರಿ. ನಾನು ಇವತ್ತಿಗೂ ಹೇಳ್ಕೊಡ್ತೀನಿ ಎಲ್ಲರೂ, ಯಾಕಂದ್ರೆ ಅಕ್ಕ ತಂಗಿರಿದ್ರೆ ಬೇಜಾರು ಮಾಡ್ಕೋಬೇಡ್ರಿ. ತಲೆ ಹಿಡಿಬೇಡಿ, ತಲೆ ಹೊಡಿಬೇಡಿ, ಎರಡು ಬಿಟ್ಟು ಇನ್ನೇನು ಮಾಡ್ತೀರಾ ಮಾಡ್ರಿ. ಯಾವ ನಿನ್ನ ಬಗ್ಗೆ 1000 ಮಾತಾಡಿದ್ರೆ ಅನ್ಕೊಂಡು ಹೋಯ್ತಾರೆ ನಿಮ್ಮ ಪಾಡಿಗೆ. ನೀವು ತಲೆ ಕೆಡಿಸ್ಕೋಬೇಡ್ರಿ. ಒಂದೇ ಒಂದು ದಯಲ್ಲಿ ಇಟ್ಕೊಳ್ರಿ, ನನ್ನ ಗುರಿ ಅಲ್ಲಿರ್ಬೇಕು. ಈಗಲೂ 25 ವರ್ಷ ಅಂದಾಗ ನಾನು ನನ್ನೇನು ಕೇಳಿದಾಗ ಯಾರಿಗೋ ಹೇಳ್ತಿದ್ದೆ ಇನ್ನೂ ಝೀರೋಲೇ ಇದ್ದೀನಿ ನಾನು ಅಂತ. ಯಾಕಂದರೆ ನನಗೆ ಅಷ್ಟೊಂದು ಅತಿ ಆಸೆ ನನ್ನ ಕೆಲಸದ ಮೇಲೆ, ನನಗಷ್ಟೈತೆ ನನ್ನ ಆಸೆ ಅದ್ರ ಮೇಲೆ. ನೀವು ತುಂಬ ಇಷ್ಟಪಟ್ಟು ನಿಮ್ಮ ಕೆಲಸಗಳು ಮಾಡಿರಿ, ಏನೇ ಮಾಡಿರಿ, ಇವೆರಡು ಕೆಲಸ ಬಿಟ್ಟು ಇನ್ನೇನು ಕಾರ್ ಮಾಡಿರಿ, ಖಂಡಿತ ಒಂದಲ್ಲ ಒಂದು ದಿನ ನಿಮ್ಗೆ ಜಯ ಸಿಕ್ಕೇ ಸಿಗುತ್ತೆ. ಎಲ್ಲ ನಾನು ಯಂಗ್ಸ್ಟರ್ಸ್ಗಳಿಗೆ ಹೇಳ್ಕೊಳ್ಳೋದು ಇಷ್ಟೇ, ಅವ್ರು ಯಾವುದೇ ಕೆಲಸ ಇರಲಿ, ನೀವು ಚಿತ್ರರಂಗ ಇರಲಿ, ಬಿಸ್ನೆಸ್ ಇರಲಿ, ಇನ್ನೊಂದಿರಲಿ ಮತ್ತೊಂದಿರಲಿ, ಮಾಡಿ. ಇವತ್ತಿಲ್ಲಿಗೆ ಕರ್ಕೊಂಬರೋದಕ್ಕೆ, ಇವತ್ತಿಲ್ಲೇ ಮಾಡೋದಕ್ಕೆ ಇದು ಯಾವುದೇ ರಾಜಕೀಯ ಸಮಾರಂಭ ಅಲ್ಲ. ಯಾಕಂದ್ರೆ ಎಲ್ಲ ಪಕ್ಷದವ್ರು ಇದ್ದಾರೆ ನೋಡಿರಿ. ಆ್ಯಕ್ಚುಲಿ ನಮ್ಮ ಉದಯಣ್ಣ ಇಲ್ಲೇ ಕೂತವ್ರೆ, ನಮ್ಮ ದರ್ಶನ್ ಪುಟ್ಟಣ್ಣವರಿದ್ದರು, ಅಮ್ಮ ಬಂದಿದ್ದರು. ಏನಕ್ಕೆ ಅಮ್ಮನ ಬಗ್ಗೆ ನಾನು ಅದೊಂದು ಹೇಳಬೇಕು. ನನಗೆ ಹೆತ್ತ ತಾಯಿ ಒಬ್ಳಾದರೆ ನನ್ನ ಬುದ್ಧಿ ಕಲಿಸಿ ತಾಯಿ ನಮ್ಮ ಅಮ್ಮನೇ, ಅದು ಸುಮ್ಮಮ್ಮ. ಇದೇ ಅಪ್ಪಾಜಿ ಇದ್ದಾಗ ಅವ್ರ ಮನೇಲಿ ಮೋಸ್ಟ್ಲಿ ಅಬ್ಬಿ ಹೊಡೆದರೋ ಇಲ್ವೋ ಗೊತ್ತಿಲ್ಲ, ನಾನು 4 ಸಲ ಆ ಕೈಯಲ್ಲಿ 8 ತಿನ್ನಕ್ಕೂ ನನಗೆ ಭಯ ಆಗುತ್ತೆ. ಇವತ್ತಿಗೂ ಹೇಳ್ತೀನಿ ಕೇಳ್ರಿ, ನಂದು 4 ಬೆರಳು ಸೇರಿದ್ರೆ ಅದು 2 ಬೆರಳು ಆಗುತ್ತದು, ಅಷ್ಟು ದಪ್ಪ ಇದೆ ನಮ್ಮ ಅಪ್ಪಾಜಿ ಕೈ. ಭಯಡ್ ಅಂತ ಒಂದೇ ಒಂದು ಗೇಟ್ ಕೊಟ್ಟರೆ ಸಾಕು, ಒಂದು 15 ದಿನ ಹಿಂಗೆ ಹಿಡ್ಕೊಂಡು ಓಡಾಡ್ಬೇಕು ನಾವು. ಯಾಕಂದರೆ ಯಾರಿಗೂ ಮುಖ ತೋರಿಸಲ್ಲ, ಹಾಕಿರಲ್ಲ. ಅವತ್ತೆಲ್ಲ ನನಗೊಂದು ಪ್ರೊಟೆಕ್ಷನ್ ಆಗಿ ನಿಲ್ತಾ ಇದ್ದಿದ್ದೆ ಸುಮ್ಮಮ್ಮ. ಏನಾರು ಅಪ್ಪಾಜಿ ಯಾವುದೋ ಇದಕ್ಕಾದ್ರೂ ಬೈತಾ ಇದ್ರು ನನಗೆ, ಅವ್ರ ಮಧ್ಯದಲ್ಲಿ ತಡೆಯೋರು. ಯಾಕಂದ್ರೆ ಅವ್ರು ಒಬ್ಬರು ಮಾತು ಅಷ್ಟೇ ಅವ್ರು ಸ್ವಲ್ಪ ಕೇಳೋರು, ಕೇಳ್ತಾ ಇರಲಿಲ್ಲ ಅಂದರೂ ಸ್ವಲ್ಪ ಓಕೆ ಅನ್ನೋ ಲೆವೆಲ್ಗೆ. ಆದರೆ ಇವತ್ತು ಅಪ್ಪಾಜಿ ಸ್ಥಾನದಲ್ಲಿ ಅಮ್ಮ ನಿಂತು ನಂದು ಏನೇ ತಪ್ಪುಗಳಿರಲಿ, ಒಳ್ಳೇದು ಮಾಡಿದಾಗ ಯಾವತ್ತು ಹೊಗಳೋದು ಇಲ್ಲ ಅವರು, ಇವ್ನು ಕೊಂಬಂದ್ಬಿಟ್ಟು ಹೊಗಳಲ್ಲ ನಾನು. ಬಟ್ ತಪ್ಪು ಮಾಡಿದಾಗ ಅಲ್ಲಿ ಯಾರೇ ಇರಲಿ ಏನೇ ಇರಲಿ ಅವ್ರ ಮುಂದೆ ಬೈದು ಬುದ್ಧಿ ಹೇಳಿ ಇದೆಲ್ಲ ಹಾಕೊಂಡು ಹಿಂಗೆ ಅಂತ ಹೇಳಿ ಕಳಿಸಿದೆ ನಂಗೆ ಸುಮ್ಮಮ್ಮ. ಸೊ ಯಾವತ್ತಿದ್ರೂ ಅವ್ರ ಮೇಲೆ ತುಂಬ ಹೆಮ್ಮೆನೆ. ಯಾಕಂದರೆ ಮೋಸ್ಟ್ಲಿ